ಅಭ್ಯಾಗತರು ಮತ್ತು ಅತಿಥಿ ಎನ್ನುವಂಥ ಶಬ್ದಕ್ಕೆ ಸಂಬಂಧಪಟ್ಟ ಹಾಗೆ ಅಭ್ಯಾಗತರು ಯಾರು, ಅತಿಥಿಗಳು ಯಾರು? ಡಿಕ್ಷನರಿನ ತೆಗೆದು ನೋಡಿದರೆ ನಿಮಗೆ ಇವುಗಳು ಕೂಡ ಅತಿಥಿ ಅಂತ ಹೇಳಿದರೆ ಕರೆದು ಬಂದವರು ಅಂತೇಳಿ ಇದೆ. ಆದರೆ ಖಂಡಿತವಾಗಿಯೂ ಅತಿಥಿ ಅಂತೇಳಿ ಹೇಳಿದರೆ ಕರೆದು ಬಂದವರಲ್ಲ. ಈಗ ಪರಿಸ್ಥಿತಿ ಏನಾಗಿದೆ ಅಂತೇಳಿ ಹೇಳಿದರೆ, ನಾವು ಕುಡುಕರ ಕೈಯಲ್ಲಿ ಮದ್ಯಪಾನ ನಿಷೇಧವನ್ನು ಮಾಡಿಸುವಂತಹ ಪರಿಸ್ಥಿತಿಯಲ್ಲಿದ್ದೇವೆ. ಅತ್ಯಂತ ಪವಿತ್ರ ಕ್ಷೇತ್ರವಾಗಿರುವಂತಹ ಈ ಅರಸಮಕಾನು ದೇವಸ್ಥಾನದಲ್ಲಿ ನಮ್ಮ ಹೆಬ್ರಿ ತಾಲೂಕಿನ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಈ ಕ್ಷೇತ್ರ ಎನ್ನುವಂಥದ್ದು ನನಗೆ ಸುಮಾರು 10-15 ವರ್ಷಗಳ ಹಿಂದೆಯೇ ಪರಿಚಯ ಇದ್ದಿರುವಂಥದ್ದು. ನಾನು ಆವಾಗ ಇಲ್ಲಿಗೆ ಬರ್ತಾ ಇದ್ದೆ. ಆ ಸಂದರ್ಭದಲ್ಲಿ ಮೂಡುಬಯಲು ಚಂದ್ರಶೇಖರ್ ಶೆಟ್ಟಿಯವರು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಎನ್ನುವಂತಹ ಒಂದು ಕೈಂಕರ್ಯವನ್ನು ಇಟ್ಟುಕೊಂಡು ಅತ್ಯುತ್ತಮವಾಗಿ ಬಹುಶಃ ಅದ್ಭುತ ರೀತಿಯಲ್ಲಿ ಈ ಕ್ಷೇತ್ರವನ್ನು ಕಟ್ಟಿ ಬೆಳೆಸಿದ್ದಾರೆ. ಹಾಗೆ ಈಗಿನ ಅಧ್ಯಕ್ಷರು ಕೂಡ ಹೊಸ ರೀತಿಯ ಒಂದು ಯೋಜನೆಗಳನ್ನಿಟ್ಟುಕೊಂಡು ಅವರು ಈ ಕ್ಷೇತ್ರವನ್ನು ಮುನ್ನಡೆಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ನನಗೆ ಆಶ್ಚರ್ಯವಾಗಿರುವುದು ಏನಂತ ಹೇಳಿದರೆ, ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸೀತಾನದಿ ಗಣಪಯ್ಯ ಶೆಟ್ಟಿ ಅವರು ಒಂದು ಪ್ರಸಂಗದಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಅದೇನು ಅಂತ ಹೇಳಿದರೆ, ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮಂದರ್ತಿ ದೇವಿಯ ಅಕ್ಕ ಎನ್ನುವುದಾಗಿ, ಹಾಗೆ ಚಾರುರತಿ, ನೀಲರತಿ, ಹಾಗೆ ಮಂದರ್ತಿ ಅಮ್ಮ, ಈ ಒಟ್ಟು 5 ದೇವಸ್ಥಾನಗಳು, ಹಾಗೆ ಏನು ನೀಲರತಿ, ಮಂದರತಿ, ಚಾರುರತಿ ಮತ್ತು ದೇವರತಿ, ನಾಗರತಿ ಕ್ಷೇತ್ರ ಅಂತ ಹೇಳ್ಕೊಂಡು ಅವರು ಅದನ್ನು ಕನೆಕ್ಟ್ ಮಾಡ್ಕೊಂಡು ಬರ್ಕೊಂಡು ಹೋಗ್ತಾರೆ. ಆದರೆ ಇತ್ತೀಚಿನ ಒಂದು ಅಷ್ಟಮಂಗಳದ ಒಂದು ಆಧಾರದಲ್ಲಿ ಇಲ್ಲಿ ಗಮನಿಸುವುದಾಗಿದ್ದರೆ, ಇದು ಅರಸಮ್ಮನ ಕಾನು ಅಲ್ಲ, ಇದು ಸರಸಿ ಕಾನನ ಎನ್ನುವಂಥ ಒಂದು ಅಷ್ಟಮಂಗಲದಲ್ಲಿ ಉಲ್ಲೇಖ ಆಗ್ತದೆ. ಚಂದ್ರಶೇಖರ್ ಶೆಟ್ಟಿ ಅಲ್ವಾ, ಉಲ್ಲೇಖ ಆಗುತ್ತೆ. ಅದು ಯಾವ ರೀತಿಯಲ್ಲಿ ಆಗಿದೆ, ಯಾಕಾಗಿ ಆಗಿದೆ ಎನ್ನುವಂಥದ್ದು ನನಗೆ ಗೊತ್ತಿಲ್ಲ. ಯಕ್ಷಗಾನ ಎನ್ನುವಂಥದ್ದು ಸಂಪೂರ್ಣವಾಗಿ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಎಲ್ಲ 4 ದೇವರುಗಳಿಗೂ ಕೂಡ ಅಕ್ಕ ಎನ್ನುವುದನ್ನು ಹೇಳ್ತದೆ. ಆದರೆ ದುರ್ಗೆ ಯಾವ ಸಂದರ್ಭದಲ್ಲಿ ಉಲ್ಲೇಖ ಆಯಿತು ನನಗೆ ಗೊತ್ತಿಲ್ಲ. ಅದೇನೇ ಇರಲಿ, ಈ ಕ್ಷೇತ್ರದಲ್ಲಿ ಈಗಾಗಲೇ ಬಿ ಸಿ ರಾವ್ ಅವರು ಹೇಳಿದ ಹಾಗೆ ಒಂದು ಅದ್ಭುತವಾಗಿರುವಂತಹ ವೈಬ್ರೇಷನ್ ಅಂತ ಹೇಳಿದ್ರೆ ಸೆಳೆತ ಇದೆ. ಆ ಕಾರಣಕ್ಕೋಸ್ಕರವಾಗಿ ಬಹುಶಃ ಸಾಹಿತ್ಯ ಸಮ್ಮೇಳನದ ಸಮಾರೋಪ ಸಮಾರಂಭ ಅಂತ ಹೇಳಿದರು ಅವರು. ಅದ್ರ ಬಗ್ಗೆ ಮತ್ತೆ ಮಾತಾಡ್ತೇನೆ. ಈ ಸಂದರ್ಭದಲ್ಲಿಯೂ ಕೂಡ ಇಷ್ಟು ಮಂದಿ ಸೇರಿದ್ದಾರೆ ಅಂತ ಹೇಳಿದರೆ ಇದು ಯಶಸ್ವಿ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ದೇವರ ಕರುಣೆ ನಮ್ಮ ಮೇಲೆ ಇದೆ ಎನ್ನುವುದೇ ಸಾಕ್ಷಿ ಅಂತೇಳಿ ಭಾವಿಸಿಕೊಳ್ತಾ ಸಮಾರೋಪ ಸಮಾರಂಭ ಅಂತ ಹೇಳಿದರು. ನಾವು ತುಂಬ ಮಾತಾಡಿದ್ವಿ ಎಲ್ಲ ವಿಷಯಗಳ ಕುರಿತು. ಸಮಾರೋಪ ಅಂತ ಹೇಳಿದರೆ ಏನು ಅಂತ ಹೇಳ್ಕೊಂಡು ಆರೋಪವನ್ನು ಮಾಡಬೇಕೀಗ ನಾನು ಭಂಡಾರಿ ಮಾಡಲಿಕ್ಕೆ ವಿಷಯಗಳು ತುಂಬ ಇದೆ. ಆದರೆ ನಿಜವಾಗಿಯೂ ಕೋಣಿ ಶಿವಾನಂದ ಕಾರಂತರು ಒಂದು ಮಾತನ್ನು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ಇದು ಸಮ ಆರೋಪ ಮಾಡುವಂಥದ್ದಲ್ಲ, ಇದು ಸಮ ಆರೋಹ ಕಾರ್ಯಕ್ರಮದ ಉತ್ತುಂಗದ ಸ್ಥಿತಿ ಎನ್ನುವಂಥದ್ದು. ಸಮಾರೋಹ ಕಾರ್ಯಕ್ರಮ ಎನ್ನುವಂಥದ್ದು ಅತ್ಯಂತ ಸೂಕ್ತ ಎನ್ನುವುದಾಗಿ ಅವರು ಹೇಳಿಕೆಯನ್ನು ಕೊಡ್ತಾರೆ. ಆದರೆ ಆ ಹೇಳಿಕೆಗಳು ಮನ್ನಣೆಯನ್ನು ಪಡೆಯೋದಿಲ್ಲ. ಈಗಲೂ ಕೂಡ ನಮ್ಮ ಡಿಕ್ಷನರಿಯಲ್ಲಿ ಸಮಾರೋಪ ಅಂತೇಳಿ ಹೇಳಿದರೆ ಕಾರ್ಯಕ್ರಮದ ಕೊನೆಯ ಭಾಗ ಎನ್ನುವುದಾಗಿಯೇ ಇದೆ ಎನ್ನುವುದನ್ನು ನಾವು ಗಮನಿಸಿಕೊಳ್ಬೇಕಾಗ್ತದೆ. ಹಾಗೆ ಅಭ್ಯಾಗತರು ಮತ್ತು ಅತಿಥಿ ಎನ್ನುವಂಥ ಶಬ್ದಕ್ಕೆ ಸಂಬಂಧಪಟ್ಟ ಹಾಗೆ ಅಭ್ಯಾಗತರು ಯಾರು, ಅತಿಥಿಗಳು ಯಾರು? ಡಿಕ್ಷನರಿನ ತೆಗೆದು ನೋಡಿದರೆ ನಿಮಗೆ ಇವುಗಳು ಕೂಡ ಅತಿಥಿ ಅಂತ ಹೇಳಿದರೆ ಕರೆದು ಬಂದವರು ಅಂತೇಳಿ ಇದೆ. ಆದರೆ ಖಂಡಿತವಾಗಿಯೂ ಅತಿಥಿ ಅಂತೇಳಿ ಹೇಳಿದರೆ ಕರೆದು ಬಂದವರಲ್ಲ, ಕರೆಯದೇ ಬಂದವರನ್ನು ಅತಿಥಿ ಅಂತೇಳಿ ಕರೆಯುವಂಥದ್ದು. ಅಭ್ಯಾಗತರು ಅಂತೇಳಿ ಹೇಳಿದರೆ ನಾವು ಕರೆಯನ್ನು ಕೊಟ್ಟ ನಂತರ ಬರುವವರೇ ನಮ್ಮ ಈ ಕಾರ್ಯಕ್ರಮಕ್ಕೆ ಏನು ಅಭ್ಯಾಗತರಾದವರು, ಅದಾದರೆ ಅವರು ಮುಖ್ಯರಾಗ್ತಾರೆ ಎನ್ನುವುದನ್ನು ಗಮನಿಸಿಕೊಳ್ಬೇಕು. ಮತ್ತು ಇನ್ವಿಟೇಷನ್ನಲ್ಲಿ ಗಮನಿಸಿದೆ, ಬಹುಶಃ ಅಂಬಾತಾನೆಯರು ಇದ್ದಿದ್ದರೆ ಅದರಲ್ಲಿ ಒಂದು 100 ತಪ್ಪುಗಳನ್ನು ಹೇಳ್ತಿದ್ರೆ ನನಗೆ ಗೊತ್ತಿಲ್ಲ. ಆದರೆ ಅವರ ಗರಡಿಯಲ್ಲಿ ಬೆಳೆದಿರುವ ಕಾರಣಕ್ಕೋಸ್ಕರವಾಗಿ ನಾನು ತಪ್ಪುಗಳನ್ನು ಹೇಳ್ತಾ ಇಲ್ಲ. ಕನ್ನಡದಲ್ಲಿ ಆಗಬೇಕಾಗಿರುವಂಥದ್ದು ಈಗಾಗಲೇ ಹೇಳಿದ್ದಾರೆ. ಏನಂತ ಹೇಳಿದರೆ ಎಲ್ಲರೂ ಕೂಡ ಕನ್ನಡವನ್ನು ಬಳಕೆ ಮಾಡಬೇಕು, ಕನ್ನಡದಲ್ಲಿ ಮಾತಾಡಬೇಕು, ಹೀಗೆ ಬೇರೆ ಬೇರೆ ಮಾತುಗಳನ್ನೆಲ್ಲ ಹೇಳಿದ್ದಾರೆ. ಬಳಕೆ ಮಾಡುವ ಸಂದರ್ಭದಲ್ಲಿ ಸರಿ ತಪ್ಪುಗಳ ಪರಿಕಲ್ಪನೆ ಎನ್ನುವಂಥದ್ದು ನಮಗೆ ಇರಬೇಕಾಗತ್ತೆ. ಉದ್ಘಾಟನಾ ಸಮಾರಂಭ ಅಂತೇಳಿ ಹೇಳಿದ್ದಾರೆ. ಉದ್ಘಾಟನಾ ಎನ್ನುವಂಥದ್ದು ಸಂಸ್ಕೃತ ಶಬ್ದ ಆದ ಕಾರಣಕ್ಕೋಸ್ಕರವಾಗಿ ಅದು ಕನ್ನಡದೊಂದಿಗೆ ಸೇರಿಕೊಳ್ಳೋದಿಲ್ಲ. ಅದು ಉದ್ಘಾಟನೆಯ ಸಮಾರಂಭ ಆಗಬೇಕು, ಉದ್ಘಾಟನೆಯ ಸಮಾರಂಭ ಅಂತೇಳಿ ಆಗಬೇಕು. ಆ ಕಾರಣಕ್ಕೋಸ್ಕರವಾಗಿ ಇನ್ನು ಮುಂದಾದರೂ ಕೂಡ ಅದು ಇಲ್ಲಿ ಶಾಲೆಗಳಲ್ಲಿ ಕೂಡ ಹಾಗೆ ಸಲಹಾ ಪೆಟ್ಟಿಗೆ ಅಂತೇಳಿ ಇರ್ತದೆ. ಸಲಹಾ ಪೆಟ್ಟಿಗೆ ಅಲ್ಲ, ಅದು ಸಲಹೆಯ ಪೆಟ್ಟಿಗೆ ಅಂತೇಳಿ ಆಗಬೇಕು. ಅಂದರೆ ಕನ್ನಡವನ್ನು ಸರಿಯಾಗಿ ನಾವು
ಗುರುತಿಸಿಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಕೆಲಸಗಳು ಆಗಬೇಕಾಗ್ತದೆ. ಮತ್ತು ಸನ್ಮಾನ, ಇವತ್ತು ಸಾಧಕರಿಗೆ ಸನ್ಮಾನಗಳು ನಡೀತದೆ. ಸನ್ಮಾನ ಅಂತ ಹೇಳಿದರೆ ಏನು, ಸಮ್ಮಾನ ಅಂತ ಹೇಳಿದರೆ ಏನು, ಇದಕ್ಕೆ ಸಂಬಂಧಪಟ್ಟಾಗೆ ನಮ್ಮಲ್ಲಿಯೂ ಕೂಡ ಸ್ಪಷ್ಟತೆ ಎನ್ನುವಂಥದ್ದು ಇರಬೇಕಾಗ್ತದೆ. ಸಮ್ಮಾನ ಅಂತೇಳಿ ಹೇಳಿದರೆ ಯಾವುದಾದ್ರೂ ಒಂದು ವಿಷಯದ ಕುರಿತಾಗಿ ಮೊದಲನೇ ಬಾರಿಗೆ ಮಾಡುವಂಥದ್ದು ಪ್ರಶಸ್ತಿಯನ್ನು ಕೊಟ್ಟು, ಅಂದರೆ ಅಭಿನಂದನೆಯ ಆಲೇಖವನ್ನು ಕೊಟ್ಟು, ಭಿನ್ನಮತಲಿಯನ್ನು ಕೊಟ್ಟು ಮಾಡುವಂಥದ್ದು ಅದು ಸಮ್ಮಾನ ಅಂತೇಳಿ ಅನಿಸ್ಕೊಳ್ತದೆ. ಸನ್ಮಾನ ಅಂತ ಹೇಳಿದರೆ ಏನು ಅಂತ ಹೇಳಿದರೆ ಆ ಮೂಲವಾಗಿರುವಂತಹ ವಿಷಯವನ್ನು ಇಟ್ಟುಕೊಂಡು ಮತ್ತೆ ಮಾಡುವಂಥ ಗೌರವವನ್ನು ಸನ್ಮಾನ ಅಂತೇಳಿ ಕರಿಬೇಕಾಗ್ತದೆ. ಇದೆಲ್ಲದರ ಪರಿಚಯ ನಮಗೆ ಇರಬೇಕು. ಮತ್ತೊಂದು ವಿಷಯ, ನನಗೆ ಜನಾರ್ದನರನ್ನು ನೋಡಿದೆ, ಅಲ್ಲಿ ಜನಾರ್ದನ ಎನ್ನುವಂಥ ಶಬ್ದ ಬರೆಯುವಾಗ ದ ಎನ್ನುವಂತಹ ಶಬ್ದ ಮಹಾಪ್ರಾಣ ಆಗಿತ್ತು. ಅದು ಮಹಾಪ್ರಾಣವೋ ಅಲ್ಪ ಪ್ರಾಣವೋ ಅಂಥೇಳಿ ಏನಾಗ್ತದೆ ಜನಾರ್ದನರೇ? ಅದು ಅಲ್ಪ ಪ್ರಾಣ ಅಂತೇಳಿ ಆಗಬೇಕಾಗ್ತದೆ, ಜನಾರ್ದನ ಅಲ್ಲ, ಜನಾರ್ದನ. ಯಾಕೆ ಜನಾರ್ದನ ಎನ್ನುವಂತಹ ಒಂದು ಶಬ್ದ ಬಂತು ಅಂತೇಳಿ ಹೇಳಿ ನಾವು ಅದರ ಹಿನ್ನೆಲೆಯನ್ನು, ಯಾಕಂತಂದರೆ ನಮಗೆ 8ನೇ ಕ್ಲಾಸಿಗೆ ಮಕ್ಕಳು ಶಾಲೆಗೆ ಬರುವಂಥ ಸಂದರ್ಭದಲ್ಲಿ ನಾನು ಎಲ್ಲ ಮಕ್ಕಳ ಹೆಸರು ಮತ್ತು ಅವರ ಆ ಪದದ ಅರ್ಥವನ್ನು ಕೇಳ್ತಾ ಇದ್ದೆ. ಹೆಚ್ಚಿನ ಈಗಿನ ಮಕ್ಕಳ ಹೆಸರು ಇರುತ್ತೆ, ಆದರೆ ಅದಕ್ಕೆ ಅರ್ಥ ಇದ್ದಿರೋದಿಲ್ಲ. ಅಂಥ ಸಂದರ್ಭಕ್ಕೆ ನಾವು ಬಂದಿದ್ದೇವೆ. ಜನಾರ್ದನ ಅಂತೇಳಿ ಹೇಳಿದರೆ ಅರ್ಧ ಎನ್ನುವಂತಹ ಧಾತುವಿನಿಂದ ಹುಟ್ಟಿಕೊಂಡಿರುವಂಥದ್ದು. ಅರ್ಧ ಅಂತೇಳಿ ಹೇಳಿದರೆ ಮರ್ದಿಸು ಅಥವಾ ಹಿಂಸಿಸು ಅಂತ ಹೇಳ್ಕೊಂಡು, ಯಾರು ಮರ್ದಿಸಿದ್ದಾರೆ ಅಂತೇಳಿ ಹೇಳಿದರೆ ಪಂಚಜನ ಎನ್ನುವಂತಹ ಒಬ್ಬ ರಕ್ಕಸನನ್ನು ಕೃಷ್ಣ ಮರ್ದಿಸಿರುವಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ಅವನನ್ನು ಜನಾರ್ದನ ಅಂತೇಳಿ ಕರೀತಾರೆ ಎನ್ನುವಂಥದ್ದು. ಹಾಗಾಗಿ ನೀವು ನಿಮ್ಮ ಹೆಸರಿನ ಅರ್ಥ ಕೃಷ್ಣ ಅಂತೇಳಿ ಆಗಬೇಕಾಗಿರುವಂಥದ್ದು. ಹಾಗೆ ಜನಾರ್ದನ ಅದು ಅಲ್ಪ ಪ್ರಾಣದಲ್ಲಿ ಇರಬೇಕು ಅಂತೇಳಿ ಹೇಳ್ಕೊಂಡು ಅಂದುಕೊಳ್ತೇನೆ. ಮತ್ತು ನಿರೂಪಕರು ಕೂಡ ಆಗಮಿಸಿರುವಂತಹ ಎಲ್ಲ ಸಭಾಸದರಿಗೆ ಅಥವಾ ಸಭಿಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಅಂತ ಹೇಳ್ತಾರೆ. ಅದು ಸರಿಯಾದಂಥ ಕ್ರಮ ಅಲ್ಲ. ಸ್ವಾಗತ ಅಂತೇಳಿ ಹೇಳಿದರೆ ಆಗತ, ಚೆನ್ನಾಗಿ ನೀವು ಬನ್ನಿ ಎನ್ನುವಂಥದ್ದು. ಪುನಃ ನಾವು ಆಗತ ಅಂತ ಹೇಳಿದ್ರೆ ಅದು ಸರಿಯಾದ ಅರ್ಥ ಅಲ್ಲ, ಸರಿಯಾದ ಕ್ರಮ ಅಲ್ಲ ಅಂತ ಹೇಳ್ಕೊಂಡು, ಮತ್ತು ಯಾವುದೇ ಕಾರಣಕ್ಕೂ ಕೂಡ ಸಭೆಯಲ್ಲಿ ಆಸೀನರಾದವರನ್ನು ನಾವು ಸಭಿಕರೇ ಅಂತೇಳಿ ಕರಿಬಾರ್ದು. ಸಭಿಕರೇ ಅಂತೇಳಿ ಕರಿಬಾರ್ದು. ಸಭಿಕ ಅಂತೇಳಿ ಹೇಳಿದರೆ ಏನರ್ಥ ಗೊತ್ತಾ ನಿಮಗೆ? ಸಭಿಕ ಅಂತೇಳಿ ಹೇಳಿದರೆ ಕುಡುಕ ಅಂತೇಳಿ ಅರ್ಥ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಸಭಿಕರೇ ಅಂತೇಳಿ ಹೇಳಿ ಇನ್ನು ಮುಂದೆ ಕರೆಯುವಂಥದ್ದನ್ನು ನಿಲ್ಲಿಸಿ ಸಭಾಸದರೇ ಅಂತೇಳಿ ಕರೆದ್ರೆ ಅದು ಹೆಚ್ಚು ಅರ್ಥಪೂರ್ಣವಾಗಿರ್ತದೆ ಅಂತ ತಿಳ್ಕೊಂಡು ಅಂದುಕೊಳ್ತೇನೆ. ಮತ್ತು ಎಷ್ಟೋ ಸಂದರ್ಭದಲ್ಲಿ ಯಾವುದೋ ಒಂದು ಸಂಘಟನೆ ಹೆಸರನ್ನು ಹೇಳುವಾಗ ಹೇಳಿದರು, ಇಂಥ ಪ್ರಶಸ್ತಿ ವಿಜೇತ ಸಂಸ್ಥೆ, ಯಾವುದೋ ಒಂದು ಭಜನಾ ಮಂಡಳಿಯವರಿಗೆ ಸಂಬಂಧಪಟ್ಟ ಇಂಥ ಪ್ರಶಸ್ತಿ ವಿಜೇತ ಭಜನಾ ಮಂಡಳಿ ಅಂತ ಹೇಳಿದರು. ಜಿಲ್ಲಾ ಮಟ್ಟದಲ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿ ಕೊಡುವಂತಹ ಪ್ರಶಸ್ತಿಗಳೇನಿವೆ ಅದು ವಿಜೇತ ಅಲ್ಲ. ಮಾಸ್ಟ್ರೇ, ನಿಮಗೆ ಗೊತ್ತಿರಬೇಕು, ನಮ್ಮ ಸರ್ ಇಲ್ಲಿದ್ದಾರೆ, ಇಲ್ಲಿ ನಮ್ಮ ಮಾಡಿಮುರ್ಕಾಯಿ ಸರ್ ಇಲ್ಲಿದ್ದಾರೆ. ವಿಜೇತ ಅಂತ ಹೇಳಿದರೆ ನೀವು ಓಡಿ ಪಡೆಯುವಂಥದ್ದು ಅಥವಾ ಕಾಂಪಿಟೇಷನ್ ಅಥವಾ ಸ್ಪರ್ಧೆಗಳಲ್ಲಿ ಪಡೆದಿದ್ದರೆ ಅದು ವಿಜೇತ. ನಮ್ಮನ್ನು ಮಾನ್ಯ ಮಾಡಿ ಕೊಟ್ಟಿರುವಂತಹ ಏನು ಪ್ರಶಸ್ತಿಗಳಿವೆ ಅದು ಪುರಸ್ಕೃತ ಅಂತ ಹೇಳಬೇಕು. ಪ್ರಶಸ್ತಿ ಪುರಸ್ಕೃತರು. ಪ್ರಶಸ್ತಿ ವಿಜೇತರು ಯಾರು ಅಂತೇಳಿ ಹೇಳಿದರೆ ಕಾಂಪಿಟೇಷನ್ ಇಟ್ಟು ಅಥವಾ ಸ್ಪರ್ಧೆಗಳನ್ನು ಮಾಡಿ ಇರುವಂಥ ಸಂದರ್ಭದಲ್ಲಿ ಅದನ್ನು ನಾವು ಏನು ಪ್ರಶಸ್ತಿ ವಿಜೇತರು ಅಂತೇಳಿ ಕರಬೇಕು ಅಂತ ತಿಳ್ಕೊಂಡು, ಮುಖ್ಯವಾಗಿ ಇದೆಲ್ಲ ಆರಂಭ ಆಗಬೇಕಾಗಿರುವಂಥದ್ದು ಸರ್ ಅವರು ಆವಾಗ ಹೇಳಿದರು, ಬಿ ಸಿ ರಾವ್ ಅವರು, ಏನಂತ ಹೇಳಿದರೆ ಎಲ್ಲ ಶಿಕ್ಷಕರು ಅವರ ಕಿಸೆಯಿಂದ 100 ರೂಪಾಯಿ 1000 ರೂಪಾಯಿ ಎಷ್ಟು ಕೊಡಬೇಕು, ಎಷ್ಟು ಹೇಳಿದ್ರಪ್ಪ ಅವರು, ಎಲ್ಲರೂ ಶಿಕ್ಷಕರು ಕೊಡಬೇಕು ಅಂತ ಹೇಳ್ಕೊಂಡು ನಾವು ಆ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಾವು ಶಾಲೆಗಳಲ್ಲಿ ಕನ್ನಡದ ಆರಾಧನೆಯನ್ನೇ ಮಾಡ್ತಾ ಇದ್ದೇವೆ. ಖಂಡಿತವಾಗಿಯೂ ಕೂಡ ಹಣ ಕೊಡುವುದು ಬಿಡುವುದು ಅವರ ಇಚ್ಛೆಗೆ ಸಂಬಂಧಪಟ್ಟಿರುವಂಥದ್ದು. ಆದರೆ ಕನ್ನಡವನ್ನು ಕಲಿಸುವಂಥ ಸಂದರ್ಭದಲ್ಲಿ ನಾವು ಸರಿಯಾದ್ದನ್ನು ಕಲಿಸ್ತಾ ಇದ್ದೇವಾ ಅಂತ ಹೇಳ್ಕೊಂಡು ಮೊದಲಿಗೆ ತಿಳ್ಕೊಳ್ಬೇಕು. ಯಾಕಂತ ಹೇಳಿದ್ರೆ, ಗಣೇಶರೇ ಒಂದು 2 ನಿಮಿಷ ನನ್ನ ಮಾತನ್ನು ಕೇಳಿ, ನಾನು ಮುಗಿಸ್ತೇನೆ ಇಲ್ಲಿಗೆ. ಯಾಕಂತೇಳಿ ಹೇಳಿದರೆ, ಅದಿಂದ ಳದ ತನಕ ನಮ್ಮ ಶಾಲಾ ಶಿಕ್ಷಕರು ಸರಿಯಾಗಿ ನಾವು ವರ್ಣಮಾಲೆಯನ್ನು ಕಲಿಸ್ತಾ ಇದ್ದೇವಾ ಅಂತ ಹೇಳ್ಕೊಂಡು ಒಮ್ಮೆ ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಬೇಕಾಗತ್ತೆ. ನಾನು ಶಿಕ್ಷಕರು ಹೇಳ್ತಿರುವುದು ತಪ್ಪು ಅಂತೇಳಿ ಹೇಳ್ತಾ ಇಲ್ಲ, ಅವರಿಗೆ ಅವರ ಶಿಕ್ಷಕರು ಹಾಗೆ ಹೇಳಿದ್ದಾರೆ, ಆ ಕಾರಣಕ್ಕೋಸ್ಕರವಾಗಿ ಅವರು ಈಗ ಕಲಿಸಿಕೊಡ್ತಾ ಇದ್ದಾರೆ. ಆದ ನಂತರ ಏನಾಗಬೇಕು, ಆ ಅಂತೇಳಿ ಆಗಬೇಕು. ಕೆಲವು ಶಾಲೆಗಳಲ್ಲಿ ಅಂತೇಳಿ ಕಲಿಸಿಕೊಡ್ತಾ ಇದ್ದಾರೆ, ಕೆಲವು ಕಡೆಯಲ್ಲಿ ಆ ಅಂತೇಳಿ ಕಲಿಸಿಕೊಡ್ತಾ ಇದ್ದಾರೆ.
ಹಾಗೆ ಆದದ್ದಿದ್ರೆ ಅಂತೇಳಿ ಆದದ್ದಿದ್ರೆ ನನ್ನನ್ನು ಆನಂದ ಅಂತ ಕರಿಬೇಕಾಗಿತ್ತು, ಆನಂದ ಅಂತ ಕರಿಬೇಕಾಗಿಲ್ಲ ಇತ್ತು. ಸ್ವರಗಳಲ್ಲಿ ನಾವು ಆರಂಭದಲ್ಲಿರುವಂತಹ ಅ ಎನ್ನುವುದನ್ನು, ಅದರಲ್ಲಿರುವಂಥ ಭಿನ್ನತೆಯನ್ನು ನಾವು ಕಲಿಸಬೇಕಾಗಿದೆ. ಮತ್ತು ಋಕಾರದ ಶಬ್ದಗಳನ್ನು ನಾವು ಬಳಕೆ ಮಾಡುವಾಗ ತುಂಬ ಜಾಗೃತಿ. ಕೆಲವರು ಅದನ್ನು ಎನ್ನುವುದಾಗಿ ಉಚ್ಚರಿಸ್ತಾರೆ, ಅಲ್ಲಿಯೂ ಕೂಡ ಸೋಲ್ತಾ ಇದ್ದೇವೆ. ಮತ್ತು ಕ ಖ ಗ ಘ ಞ ಅಂತ ಹೇಳ್ತೇವೆ, ಅದು ಞ ಅಲ್ಲ, ಕ ಕ ಗ ಘ ಞ ಅಂತೇಳಿ ಆಗಬೇಕು, ಅದು ಕಂಠದಿಂದ ಹುಟ್ಟಿ ಬರಬೇಕು. ನಂತರ ಚ ಚ ಝ ಝ ನ ಞ, ಇದನ್ನು ನಾವು ಮಕ್ಕಳಿಗೆ ಸರಿಯಾಗಿ ಹೇಳಿಕೊಡಬೇಕು. ಮತ್ತು ಮುಂದೆ ಪ ಫ ಅಂತೇಳಿ ಹೇಳಿಕೊಡ್ಬೇಕು. ಕೆಲವರು ಅದನ್ನು ಪ ಫ ಅಂತೇಳಿ ಹೇಳ್ತಾರೆ, ಫಲ ಎನ್ನುವುದಾಗಿ ಹೇಳ್ತಾರೆ. ಅದು ಫಲ ಅಲ್ಲ, ಅದು ಫಲ. ಮಹಾಪ್ರಾಣ ಅದು ಯಾಕಂದರೆ ಇಂಗ್ಲೀಷ್ನ ಎಫ್ನಿಂದ ಎಫ್ನಿಂದ ನಾವು ಪ್ರಭಾವಿತರಾಗಿರುವಂಥದ್ದು. ಹಾಗಾಗಿ ಅದನ್ನು ಆ ರೀತಿಯಾಗಿ ಹೇಳಿಕೊಳ್ಳೋದು ಬೇಡ. ಮತ್ತು ಹೆಚ್ಚಿನವರು, ಬಹುತೇಕ ಮಂದಿ, 99% ಮಂದಿ ವ ನಂತರ ಹೇಳುವಂಥ ಶಬ್ದ ಉಂಟಲ್ವಾ, ಶ ಶ ಸ ಹಳ ಅಂತ ಹೇಳ್ತಾರೆ. ದಯವಿಟ್ಟು ಆ ಎರಡನೇ ಶಬ್ದ ಎನ್ನುವಂಥದ್ದು ಶ ಆದ ನಂತರ ನೀವು ಹೇಳುವಂಥ ಶ ಉಂಟಲ್ವಾ, ಅದು ಶಕ್ಕೆ ಶ ಅಡಿವತ್ತು ಕೊಟ್ಟಾಗುಂಟು. ಆ ರೀತಿ ಉಲ್ಲೇಖ ಅಲ್ಲ. ವ ಶ ಶ್ರ ಅಂತೇಳಿ ಆಗಬೇಕು. ಶ್ರ ಸಂತೋಷ, ಹರ್ಷ, ಈ ರೀತಿಯಾಗಿ ಆಗಬೇಕು. ಇಂತಹ ಬದಲಾವಣೆಗಳನ್ನು ನಾವು ತರಗತಿಯಲ್ಲಿ, ಅಂದರೆ ಓದುವುದರ ಮುಖಾಂತರವಾಗಿ ಅಥವಾ ಇಂಥ ಸಮ್ಮೇಳನಗಳ ಮುಖಾಂತರವಾಗಿ ತಿಳಿದುಕೊಂಡ್ರೆ ಅದನ್ನು ನಮ್ಮ ಶಾಲೆಗಳಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯತೆ ಇದೆ. ಯಾಕೆ ಓದಬೇಕು? ನನಗೆ ಆಶ್ಚರ್ಯ ಆಯಿತು. ಇಷ್ಟು ದೊಡ್ಡ ಸಮ್ಮೇಳನ ಇರುವಂಥ ಸಂದರ್ಭಕ್ಕೆ ಪುಸ್ತಕ ಮಳಿಗೆಗಳು 2 ಇವೆ, ಅದು ಕೂಡ ಅಲ್ಲಿ ಬಣಗುಡ್ತಾ ಇದೆ. ಹೆಚ್ಚಿನವರು ಮಾತಾಡುವಂಥದ್ದು ಊಟ ಚೆನ್ನಾಗಾಯಿತು ಅಂತ ಹೇಳ್ಕೊಂಡು. ಊಟವೂ ಚೆನ್ನಾಗಾಗಬೇಕು. ನಾವು ಕೇವಲ ನಮ್ಮ ದೈಹಿಕವಾಗಿರುವಂತಹ ಶಕ್ತಿಗೆ ಹೆಚ್ಚು ಮಾನ್ಯತೆಯನ್ನು ಕೊಡೋದರ ಜೊತೆಗೆ ಬೌದ್ಧಿಕವಾಗಿರುವಂಥ ಶಕ್ತಿಯನ್ನು ಬೆಳೆಸಿಕೊಳ್ಳಲಿಕ್ಕೂ ಕೂಡ ಹೆಚ್ಚು ಅವಕಾಶವನ್ನು ಮಾಡಿಕೊಡಬೇಕು. ಪುಸ್ತಕವನ್ನು ಓದುವುದರಿಂದ ಏನಾಗತ್ತೆ ಎನ್ನುವಂಥದ್ದು ನಿಮಗೆ ಗೊತ್ತಿದೆ. ಆ ಕ್ಷಣಕ್ಕಾದರೂ ಕೂಡ ನಮಗದು ಖಂಡಿತವಾಗಿಯೂ, ಅಥವಾ ಮುಂದೊಂದು ದಿನಕ್ಕಾದರೂ ಕೂಡ ನಮಗದು ಖಂಡಿತವಾಗಿಯೂ ಯಶಸ್ಸನ್ನು ಕೊಡ್ತದೆ ಅಂತ ಹೇಳ್ಕೊಂಡು ನನಗೆ ಖಂಡಿತವಾಗಿಯೂ ಭರವಸೆ ಇದೆ. ಬಿ ಸಿ ರಾವ್ ಅವರು ನನಗೆ ಫೋನ್ ಕರೆಯನ್ನು ಮಾಡಿ ಹೇಳಿದರು, ಅನುದಾನಿತ ಕನ್ನಡ ಶಾಲೆಗಳ ಬಗ್ಗೆ ನೀನು ಮಾತಾಡಬೇಕು ಅಂತ ಹೇಳ್ಕೊಂಡು. ಅವ್ರು ಈಗಾಗಲೇ ಹೇಳಿದರು, ಅವರ ಸಂಬಳದಿಂದ ತಿಂಗಳಿಗೆ 10,000 ರೂಪಾಯಿಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು. ಅಂಥ ಪರಿಸ್ಥಿತಿಗಳಲ್ಲಿ ಶಾಲೆ ನಡೆಸುವಂತಹ ಸ್ಥಿತಿ ನಮಗೆ ಯಾಕೆ ಬಂತು? ಯಾಕೆ ಅಂತೇಳಿ ಹೇಳಿದರೆ, ಬಹುಶಃ ಇಲ್ಲಿ ಕುಳಿತವರು, ಆಗಾಗಲೇ ಅವರು ಹೇಳಿದ್ದಾರೆ, ಇಲ್ಲಿ ಕುಳಿತಂತಹ ಎಷ್ಟೋ ಮಂದಿಯ ಮಕ್ಕಳು ಅಥವಾ ಮೊಮ್ಮಕ್ಕಳು ಹೋಗುವಂಥದ್ದು ಅವರು ಹೇಳಿದ ಹಾಗೆ ಆ ಅರಸಿನ ಬಣ್ಣದ ವಾಹನದಲ್ಲಿ ಅಲ್ಲ, ಅರಸಿನ ಬಣ್ಣ ಅಂತ ಹೇಳಿದ್ರೆ ಅಲ್ಲಿ ಶಿವಪುರದಲ್ಲಿ ಅರಸಿನ ಬಣ್ಣದ ವಾಹನವನ್ನು ಕೂಡ ಮಾಡಿದ್ದಾರೆ. ಆದರೆ ಹೆಚ್ಚು ಪ್ರೈವೇಟ್ ಶಾಲೆಗಳಿಗೆ ಮತ್ತು ಇಂಗ್ಲೀಷ್ ಮಾಧ್ಯಮಕ್ಕೆ ಕಳಿಸುವಂಥದ್ದು ಅಂತ ಹೇಳ್ಕೊಂಡು, ಇದು ಬದಲಾವಣೆ ಈ ಸಾಹಿತ್ಯ ಸಮ್ಮೇಳನದ ಮುಖಾಂತರವಾಗಿ ಪ್ರೇರಣೆ ಆಗಬೇಕು ಅಂತ ಹೇಳ್ಕೊಂಡು. ನಮ್ಮಲ್ಲಿ ಅತ್ಯಂತ ದುರಂತ ಏನು ಅಂತೇಳಿ ಹೇಳಿದರೆ, ನಮ್ಮದೇ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ, ನಾನು 2008ರಲ್ಲಿ ಬರುವಂಥ ಸಂದರ್ಭದಲ್ಲಿ ಮಕ್ಕಳ ಸಂಖ್ಯೆ 200ರಷ್ಟು ಇತ್ತು. ಈಗ ಒಂದು ಕ್ಲಾಸಿಗೂ ಸಾಕಾಗುವುದಿಲ್ಲ ಎನ್ನುವಷ್ಟು ಅಂತ ಹೇಳಿದ್ರೆ 66 ಮಕ್ಕಳಿಗೆ ಬಂದು ನಿಂತಿದೆ. ಇದಕ್ಕೆ ಕಾರಣಗಳೇನು? ನಾನು ಸೀನಿಯರ್ಸ್ ಫಂಡರನ್ನು ದೂರೋದಿಲ್ಲ, ಅವರ ಅನಿವಾರ್ಯತೆ. ಅವರು ಶಾಲೆಯನ್ನು ಉಳಿಸ್ಕೊಳ್ಬೇಕು ಅಂತ ಹೇಳ್ಕೊಂಡು ಇಂಗ್ಲೀಷ್ ಮಾಧ್ಯಮವನ್ನು ಶುರು ಮಾಡಿದರು. ಅವರ ಶಾಲೆಯ ಮಕ್ಕಳೇ ನಮ್ಮ ಶಾಲೆಗೆ ಬರಬೇಕು. ಏನು ಮಾಡೋದು? ಅವರು ಮಕ್ಕಳನ್ನು ಮತ್ತು ಶಿಕ್ಷಕರನ್ನು ಉಳಿಸಿಕೊಳ್ಬೇಕಂತ ಒಂದು ದರ್ದಿನಲ್ಲಿ ಇದ್ದಾರೆ. ಆದರೆ ಕೊನೆಗೂ ಮಕ್ಕಳು ಬರ್ತಾರೆ ನಮಗೆ. ಯಾವ ರೀತಿ ಅಂತ ಹೇಳಿದ್ರೆ, ನಾವು 8ನೇ ಕ್ಲಾಸ್ನಲ್ಲಿ ಇಯನ್ನು ಕಲಿಸಿಕೊಡ್ಬೇಕಾದಂಥ ಪರಿಸ್ಥಿತಿಯಲ್ಲಿರುವಂತಹ ಮಕ್ಕಳು ನಮ್ಮ ಶಾಲೆಗೆ ಬರ್ತಾರೆ. ಆದರೂ ನಮಗೆ ಬಹಳ ಹೆಮ್ಮೆ ಇದೆ. ಯಾಕಂತ ಹೇಳಿದ್ರೆ ಅಂತಹ ಮಕ್ಕಳನ್ನು ನಾವು SSLCಯಲ್ಲಿ ಪಾಸ್ ಮಾಡ್ತೇವೆ. ಹಿಂದೆ ನಮಗೆ ಇಂಥ ಕಷ್ಟ ಇರಲಿಲ್ವಾಗಿತ್ತು. ಮಕ್ಕಳು ಕಮ್ಮಿ ಮಾರ್ಕು ಇದ್ದದಿದ್ದರೆ ಅಥವಾ ಅವರು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ 60% ಇದ್ದದಿದ್ದರೆ, 60%ಕ್ಕಿಂತ ಕಮ್ಮಿ ಇದ್ದರೆ ನೀನು ಬೇಡ ಅಂತ ಹೇಳಿಬಿಡ್ತಿತ್ತು. ಈಗ ಹಾಗಲ್ಲ, ನೀನು ಬಾ ಮರೆಯ ಶಾಲೆಗೆ, ನಿಮಗೆ ಮೊಟ್ಟೆ, ಚಕ್ಕೆ, ಬಾಳೆಹಣ್ಣು ಎಲ್ಲ ಕೂಡ ಕೊಡ್ತೇವೆ ಎನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದೇನೇ ಇರಲಿ, ಬಹುಶಃ ಅವರು 1/4 ಗಂಟೆ ಅಂತ ಹೇಳಿದ್ದಾರೆ. ಆ 1/4 ಗಂಟೆಗೆ ಇನ್ನು 2 ನಿಮಿಷ ಇದೆ. ಸಾಹಿತ್ಯ ಸಮ್ಮೇಳನದ ಮೂಲಕವಾಗಿ ನಾವು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಕನ್ನಡ ನಾಡು ನುಡಿಯನ್ನು ಕಟ್ಟಿ ಬೆಳೆಸುವಂಥ ಪ್ರಯತ್ನವನ್ನು ಮಾಡಬೇಕಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ ಇದು ಸಾಧನೆ ಮಾಡ್ತಾ ಇದೆಯಾ ಅಂತೇಳಿ ಕೇಳಿದರೆ, ಒಮ್ಮೆ ಹಿಂತಿರುಗಿ ನೋಡಿದಾಗ ಸ್ವಲ್ಪ ಬೇಸರ ಆಗುತ್ತೆ. ಅಡಿಗರಿಗೆ ಬೇಸರ ಆಗಬಹುದು. ಯಾಕಂತಂದರೆ ನಮ್ಮ ರಾಜ್ಯದ ಪರಿಸ್ಥಿತಿ ಎನ್ನುವಂಥದ್ದು ಬಹಳ ಬಿಗಡಾಯಿಸಿದೆ. ಅಂಥ ಸ್ಥಿತಿ ಬರಬಾರ್ದು. ನಾವು ನಂಬಿಕೆ ಇಟ್ಟು ಆರಿಸಿದಂತಹ ವ್ಯಕ್ತಿಯ
ವ್ಯಕ್ತಿ ಸಮಸ್ಯೆಗೆ ಸಿಲುಕಿದಂಥ ಸಂದರ್ಭದಲ್ಲಿ ಬಹುಶಃ ನಾನು 2 ಸಮ್ಮೇಳನಗಳನ್ನು ಮಾಡುವಾಗ ಈ ಕಾರ್ಯಕ್ರಮಕ್ಕೆ 1,00,000 ರೂಪಾಯಿ ಹಣ ಸರ್ಕಾರದಿಂದ ಬಿಡುಗಡೆ ಆಗ್ತಾಯಿತ್ತು. ಪಾಪ ಭಂಡಾರಿ ಅವರಿಗೆ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ ನಂತರದಲ್ಲಿ 1 ರೂಪಾಯಿ ಕೂಡ ಅವರಿಗೆ ಅನುದಾನ ಬರಲಿಲ್ಲ. ಆದರೂ ಕೂಡ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದು ಯಾವ ರೀತಿಯಲ್ಲಿ ಏನೋ ನನಗೆ ಗೊತ್ತಿಲ್ಲ. ಬಹುಶಃ ಎಲ್ಲ ಜನರ ಸಹಕಾರ ಇದ್ದಿರ್ಬೋದು. ಆ ಹಿನ್ನೆಲೆಯಲ್ಲಿ ಅವರ ಎಲ್ಲ ಕಾರ್ಯಕ್ರಮಗಳು ಕೂಡ ಯಶಸ್ವಿ ಆಗ್ತಾ ಇವೆ. ಆದರೆ ಒಂದು ನೋವಿನ ಸಂಗತಿ ಅಂತ ಹೇಳಿದರೆ, ಬಹುಶಃ ಮುನಿಯಾಲು ಸಮ್ಮೇಳನ ಆಗುವ ತನಕ ನಾನು ಅವ್ರ ಜೊತೆಗೆ ಭಾಳ ಆತ್ಮೀಯವಾಗಿದ್ದೆ, ನನ್ನನ್ನು ಆತ್ಮೀಯವಾಗಿ ನಡೆಸಿಕೊಂಡ್ರು. ಅದರ ನಂತರದಲ್ಲಿ ಸ್ವಲ್ಪ ಕೈ ಬಿಟ್ಟರು. ಬಹುಶಃ ನನ್ನಿಂದ ತೊಂದರೆ ಆಗ್ಬೋದು ಅಥವಾ ನಾನು ಜಿಲ್ಲೆಗೆ ಸೇರಿದ್ದೇನೆ ಅನ್ನುವಂಥ ಕಾರಣಕ್ಕಾಗಿ ನನಗೆ ಗೊತ್ತಿಲ್ಲ. ಅಂತೂ ತೊಂದರೆ ಇಲ್ಲ. ಒಟ್ಟು ಖುಷಿ ಏನು ಅಂತೇಳಿ ಹೇಳಿದರೆ, ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಆ ಮಟ್ಟಿಗೆ ಅವರಿಗೆ ಅಭಿನಂದನೆಯನ್ನು ತಿಳಿಸ್ತಾ, ಸಾಹಿತ್ಯ ಸಮ್ಮೇಳನದ ಚಟುವಟಿಕೆ ಎನ್ನುವಂಥದ್ದು ಕನ್ನಡಕ್ಕೆ ಪೂರಕವಾಗಿ ಪ್ರೇರಕವಾಗಿ ಇರಲಿ. ನಾವು ನಮ್ಮ ಮಕ್ಕಳನ್ನು ಕನ್ನಡ ಶಾಲೆಗೆ, ಸರ್ಕಾರಿ ಶಾಲೆಗೆ ಸೇರಿಸುವಂಥ ವ್ಯವಸ್ಥೆಗಳಾಗಬೇಕು. ಬಹುಶಃ ಈ ವೇದಿಕೆಯಲ್ಲಿ ಕುಳಿತುಕೊಂಡಿರುವಂತಹ ಅಡಿಗರನ್ನು ಹೊರತುಪಡಿಸಿ ಬೇರೆ ಹೆಚ್ಚಿನವರ ಮಕ್ಕಳು ಖಾಸಗಿ ಅಥವಾ ಮೊಮ್ಮಕ್ಕಳು ಖಾಸಗಿ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲಿತಾ ಇದ್ದಾರೆ ಎನ್ನುವಂಥದ್ದನ್ನು ನಾನು ಇಲ್ಲ ಅವರ ಮಕ್ಕಳು ಕೂಡ ಮಂಜುನಾಥ ಕುಲಾಲ್ ಅವರ ಮಕ್ಕಳು ಕೂಡ ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲಿತಾ ಇರುವುದು ನನಗೆ ಗೊತ್ತಿದೆ. ಅದಕ್ಕೆ ಕೈ ಚಪ್ಪಳ ತಟ್ಟಿ ಏನು ಪ್ರಯೋಜನ? ನಮ್ಮ ಸಾಧಕ ಬಾಧಕಗಳ ಬಗ್ಗೆ ನಾವೇ ಆ ರೀತಿಯಾಗಿ ಹೇಳ್ಕೊಳ್ಬೇಕಾದಂಥ ಅಗತ್ಯತೆಗಳು ಇಲ್ಲ. ನನ್ನ ಮಕ್ಕಳನ್ನು ಕೂಡ ಸೇರಿ ಈಗ ಪರಿಸ್ಥಿತಿ ಏನಾಗಿದೆ ಅಂತೇಳಿ ಹೇಳಿದರೆ, ನಾವು ಕುಡುಕರ ಕೈಯಲ್ಲಿ ಮದ್ಯಪಾನ ನಿಷೇಧವನ್ನು ಮಾಡಿಸುವಂತಹ ಪರಿಸ್ಥಿತಿಯಲ್ಲಿದ್ದೇವೆ. ಮದ್ಯಪಾನ ನಿಷೇಧ ಕಾರ್ಯಕ್ರಮವನ್ನು ಸರ್ಕಾರದಿಂದ ಮಾಡ್ತಾ ಇದ್ದಾರೆ. ಜನ ಇಲ್ಲ. ಅದಕ್ಕೆ ಬಾರ್ ಹತ್ರ ಹೋಗಿ ಒಂದಷ್ಟು ಮಂದಿಯನ್ನು ಕರ್ಕೊಂಡು ಬಂದು ನಿಮ್ಗೆ ಒಂದೊಂದು ಕ್ವಾರ್ಟರ್ ಕೊಡ್ತೇವೆ, ನೀವು ಇವತ್ತು ಗಲಾಟೆಗೆ ಬರಬೇಕು ಅಂತ ಹೇಳ್ಕೊಂಡು, ಅದಕ್ಕೆ ಅವನು ಪಾನ ನಿಷೇಧ ಜಾರಿಗೆ ಬರಲಿ ಅಂತ ಹೇಳ್ಕೊಂಡು ಅವನು ಕೊಟ್ಕೊಂಡು ಹೇಳುವಂಥ ಪರಿಸ್ಥಿತಿಯಲ್ಲಿ ಬಂದಿದ್ದೇವೆ. ಹಾಗಾಗಿ ನಾವು ನಮ್ಮ ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಳೋಣ ಅಂತ ಹೇಳ್ತಾ, ಈ ಸಮಾರೋಹ ಸಮಾರಂಭದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರುವಂತಹ ನಿಮಗೆಲ್ಲರಿಗೂ ಕೂಡ ವಂದಿಸ್ತಾ, ಮತ್ತು ಈ ಸಮ್ಮೇಳನ ಅಧ್ಯಕ್ಷರಾಗಿರುವಂತಹ ಗೋಪಾಲ್ ಶೆಟ್ಟಿಗೆ ಅಭಿನಂದನೆ ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶರಣಾರ್ಥಿ.